ಹಾಯ್ ಸ್ನೇಹಿತರೆ, ನಮಸ್ಕಾರ. ಒಂದು ಫ್ಯಾಂಟಾಸ್ಟಿಕ್ ನೈಟ್ ನೆನ್ನೆ ನಾವು ನೋಡಿದ್ವಿ. ಮುಂಬೈ ಮೇಲೆ ನಾವು ಗೆದ್ದಿದ್ದು. ಒಂದು ಟೆನ್ಷನ್ ಏನಿತ್ತು ಗೊತ್ತಾ, ಕೊನೆವರೆಗೂ ಕೂಡ ಹೃದಯ ತಡ ತಡ ಅಂತ ಬಡ್ಕೋತಾ ಇತ್ತು. ರೀಸನ್ ಏನು ಅಂತಂದ್ರೆ, ಕೊನೆಗೆ 4 ಓವರ್ಗೆ ಒಂದು 50+ ರನ್ ಬೇಕಿತ್ತಲ್ವ. ಆಗ ಯಾರು ಆ 4ರಲ್ಲಿ ಒಂದು ಸ್ಪಿನ್ನರ್ ಮಾಡಲೇಬೇಕಾಗಿತ್ತು. ಕೃಣಾಲ್ ಪಾಂಡ್ಯ ಓವರ್ ಎದ್ದಿದ್ದು. ಸೊ ಸ್ಪಿನ್ನರ್ಸ್ಗೆ ಅವ್ರು ಏನ್ ಮಾಡ್ತಾರೆ, ಕ್ಲಿಯರ್ ಮಾಡ್ತಾ ಇದ್ರು, ನೀಟಾಗಿ ಹೊಡಿತಾ ಇದ್ರು. ಸೊ ಹಾಗಾಗಿ ಅವನ್ ಟೆನ್ಷನ್ ಇತ್ತು. ಬಟ್ ರಜತ್ ಪಟಿದಾರ್ ಕೊನೆವರೆಗೂ ಮಾಡದಂತ ಒಂದು ಚೇಂಜಸ್ ಇರ್ಬೋದು, ತಂದಂತ ಬೌಲಿಂಗ್ ಎಲ್ಲ ಬ್ಯೂಟಿಫುಲ್ ಆಗಿತ್ತು. ಕೊನೆಗೆ ಮುಗೀತು ಮ್ಯಾಚ್ ನಾವು ಅನ್ಕೊಂಡ ಹಾಗೆ. ಸೊ ಮ್ಯಾಚ್ ಮುಗ್ದಾದ್ಮೇಲೆ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಏನ್ ಹೇಳಿದ್ರು, ಅವರು ಹಿಂದಿಲಿ ಅಥವಾ ಇಂಗ್ಲಿಷಲ್ಲಿ ಮಾತಾಡಿದ್ದನ್ನ ಕನ್ನಡದಲ್ಲಿ ಸಿಂಪಲ್ ಆಗಿ ನಿಮ್ಗೆ ವಿವರಿಸ್ತಾ ಹೋಗ್ತೀವಿ. ರಜತ್ ಪಟಿದಾರ್ ಮ್ಯಾಚ್ ವಿನ್ ಆದ್ಮೇಲೆ ದಟ್ ವಾಸ್ ಅ ರಿಯಲಿ ಅಮೇಸಿಂಗ್ ಮ್ಯಾಚ್ ಅಂತ ಹೇಳಿದ್ರು. ನಮ್ಮ ಬೌಲರ್ಸ್ಗಳು ತೋರಿಸಿದಂತ ಧೈರ್ಯ, ಆ ಒಂದು ಕರೇಜ್ ಎಲ್ಲವೂ ಅಮೇಸಿಂಗ್ ಆಗಿತ್ತು. ಟು ಬಿ ಹಾನೆಸ್ಟ್, ಈ ಅವಾರ್ಡ್ ಏನಿದೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಾಗ ಅವ್ರು ಹೇಳಿತು, ಈ ಅವಾರ್ಡ್ ನಮ್ಮ ಬೌಲಿಂಗ್ ಯೂನಿಟಿಗೆ ಹೋಗ್ಬೇಕು. ಅಷ್ಟು ಈಸಿ ಅಲ್ಲ ಇಂಥ ಪಿಚ್ಚಲ್ಲಿ ಬ್ಯಾಟಿಂಗ್ ಯೂನಿಟ್ನ ಅಂತ ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮ ಎಲ್ಲ ಹೊಡಿತಿದ್ದಂಥ ರೇಂಜಿಗೆ ಅವ್ರನ್ನ ಕಂಟ್ರೋಲ್ ಮಾಡೋದು, ವಿಕೆಟ್ ತೆಗೆಯೋದು ಅಷ್ಟು ಈಸಿ ಅಲ್ಲ ಅಂತ ಹೇಳಿದ್ರು. ದಿ ವೇ ದಿ ಫಾಸ್ಟ್ ಬೌಲರ್ಸ್ ಎಕ್ಸಿಕ್ಯೂಟೆಡ್ ದೇರ್ ಪ್ಲಾನ್ಸ್, ಅವರ ಪ್ಲಾನ್ಸ್ ಏನು ಎಕ್ಸಿಕ್ಯೂಟ್ ಮಾಡಿದ್ರು ನಮ್ಮ ಫಾಸ್ಟ್ ಬೌಲರ್ಸ್, ದಯಾಳ್ ಇರ್ಬೋದು, ಹೇಸಲ್ವುಡ್ ಇರ್ಬೋದು, ಭುವನೇಶ್ವರ್ ಕೊನೆದಾಗಿ ಬ್ಯೂಟಿಫುಲ್. ಇನ್ನು ಕೃಣಾಲ್ ಬಗ್ಗೆ ವಿಶೇಷವಾಗಿ ಹೇಳಿದ್ರು ಅವರು. ಅಮೇಸಿಂಗ್ ಆಗಿ ಬೌಲ್ ಮಾಡಿದ್ರು ಅವರು. ಲಾಸ್ಟ್ ಓವರ್ ಇಟ್ ಅಷ್ಟು ಈಸಿ ಅಲ್ಲ. 6 ಬಾಲ್ಗೆ 19 ರನ್ ಬೇಕಿರುವಾಗ ಅವನ್ ಧೈರ್ಯ ತೋರಿಸಿದ್ದು, ಅವ್ರ ಎಕ್ಸ್ಪೀರಿಯನ್ಸ್ ಏನು ಕೃಣಾಲ್ ಪಾಂಡ್ಯ ಇಷ್ಟು 10 ವರ್ಷ ಆಡಿದ್ದಾರೆ ಅದನ್ನ ನೆನೆ ತೋರಿಸೋದು ಅಂತ. ಸೊ ಆ ಟೈಮಲ್ಲಿ ಇಟ್ ವಾಸ್ ವೆರಿ ಕ್ಲಿಯರ್, ಈ ಗೇಮ್ ಡೀಪ್ ಹೋಗುತ್ತೆ ಅಂತ. ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ, ಈ ಗೇಮ್ ಎಷ್ಟು ಎಂಡ್ವರ್ಗೆ ಹೋಗುತ್ತೆ, ಕೃಣಾಲ್ ಪಾಂಡ್ಯ ಅವರು ಓವರ್ನ ಉಳಿಸ್ಕೊಳ್ಳೋಣ ಅಂತ. ನಾನು ಬಹಳ ಟೆನ್ಷನ್ ಆಗಿತ್ತು ನನಗೆ. 4 ಓವರ್ಲಿ ಒಂದು ಸ್ಪಿನ್ನರ್ನ ಹಾಕ್ಸ್ಲೇಬೇಕಾಗಿತ್ತು. ಹೇಗೆ ಆಡಿಸೋದು, ಯಾವ ಟೈಮಲ್ಲಿ ಅವ್ರನ್ನ ತರೋದು ಅಟ್ಯಾಕ್ಗೆ ಅಂತ. ಬಟ್ ಫೈನಲಿ ನಾವು ಅಟ್ಯಾಕ್ನ ತಂದ್ವಿ. ಈ ವಿಕೆಟ್ ನಿಜಕ್ಕೂ ಬಹಳ ಚೆನ್ನಾಗಿತ್ತು. ಬಾಲ್ ಒಂಥರ ನೀಟಾಗಿ ಬ್ಯಾಟ್ಗೆ ಬರ್ತಾ ಇತ್ತು. ಹಾಗಾಗಿ ಯಾವ ಸಂದರ್ಭದಲ್ಲಿ ಬ್ಯಾಟಿಂಗ್ ಅನ್ನ ತರಬೇಕು ಅಥವಾ ಸ್ಪಿನ್ನರ್ ತರಬೇಕು ಅನ್ನೋ ಟೆನ್ಷನ್ ಇತ್ತು. ಶ್ರೇಯಸ್ ಶರ್ಮಾ ಅವರು ಸೆಂಟ್ರಲ್ ಮಾಡಿದಂತ ಕಂಟ್ರೋಲ್ ಏನಿದೆ, ಅದು ನಮಗೆ ಮ್ಯಾಚ್ ಮೇಲೆ ಒಂದು ಅದ್ಭುತವಾದಂತ ಒಂದು ಪ್ರೆಷರ್ ಅನ್ನ ಬಿಲ್ಡ್ ಮಾಡ್ತು. ವಿಕೆಟ್ ತಗೊಳ್ಳಿಲ್ಲ ಶ್ರೇಯಸ್ ಶರ್ಮಾ, ಬಟ್ ಪ್ರೆಷರ್ ಹಾಕಿದ್ರು. ಇದು ನಮಗೆ ಹೆಲ್ಪ್ ಆಯ್ತು ಅಂತ. ಬಟ್ ಆ ಲಾಸ್ಟ್ 4 ಓವರ್ ಮಾತ್ರ ನನಗೆ ನಿಜವಾಗ್ಲೂ ಟೆನ್ಷನ್ ಆಗಿತ್ತು, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಬಟ್ ಅಲ್ಟಿಮೇಟ್ಲಿ ಮ್ಯಾಚ್ ನಾವು ವಿನ್ ಆದ್ವಿ ಅಂತ ನಮ್ಮ ರಜತ್ ಪಟಿದಾರ್ ಹೇಳಿದ್ರು.